ನಾವು ಯಾವುದೇ ಒಂದು ಪ್ರೆಸ್ ಮೀಟ್ ಅದರಲ್ಲಿ ಮಾಡಿರಲಿಲ್ಲ. ಯಾಕಂತಂದ್ರೆ ಸಿನಿಮಾಗೂ ಮುಂಚೆ ನಾವು ಏನೇ ಹೇಳಿದ್ರು ಅದೇ ನಾವು ಮಾಡಿದೀವಿ ನೋಡಿ ಈ ಥರದ್ದೇ ಮಾತುಗಳು ಹೇಳಬೇಕು ಹೊರತು ನಮಗೂ ಹೊಸದಾಗಿ ಹೇಳೋದಕ್ಕೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಬೆಟರ್ ಸಿನಿಮಾ ನೋಡಿ ನಂತರ ಈಗ ನೀವು ನೋಡೋದ್ರಿಂದ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಇನ್ನೂ ಬಹಳ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಈಗ ನಾವು ಸಿನಿಮಾ ರಿಲೀಸ್ ಆಗಿ ಒಂದು ಹತ್ತತ್ರ ಒಂದು ವಾರ ಆಗಿದೆ. ಈಗ ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ. ನಮ್ಮ ಸಿನಿಮಾ ತಂಡ ಇದೆ, ಭಾಳ ಇನ್ಫಾರ್ಮಲ್ ಆಗಿರೋಣ. ನಿಮ್ಮ ಪ್ರಶ್ನೆಗಳಿದೆ ಏನೇ ಇದ್ರು ಇಲ್ಲೇ ಕೇಳಿ. ಇಡೀ ತಂಡ ಇಲ್ಲಿದೆ, ಎಲ್ಲ ಉತ್ತರ ಕೊಡ್ತಾರೆ. ಫಾರ್ಮಲ್ ಆಗಿ ಮುಖ್ಯಸ್ಥರಾದಂತಹ ಧನಂಜಯ ಅವರೇನಾದ್ರು ಹೇಳೋಕೆ ಇಷ್ಟಪಟ್ಟರೆ ನಂತರ ನಾವು ಶುರು ಮಾಡ್ಬೋದು. ಇಲ್ಲ, ನಾನು ಸಿನಿಮಾ ಮದರ್ ಪ್ರಾಮಿಸ್ ಪ್ರಮೋಷನ್ಸ್ ಅಂತ ಬಂದಾಗಿಂದ ನಾನು ಹೇಳ್ತಾನೆ ಇದ್ದೀನಿ. ಅಂದರೆ ನನಗಿಂತ ಜಾಸ್ತಿ ಅಂದರೆ ನಾನು ಬಂದು ನಿಂತು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾದ ಪಾತ್ರಗಳು, ಸಿನಿಮಾದ ನಿರ್ದೇಶಕರು, ಇಡೀ ತಂಡ ಮಾತಾಡಿದ್ರೆ ಐ ಥಿಂಕ್ ಅದು ಬೆಟರ್ ಆಗಿ ಬೇರೆ ಥರ ತಲುಪುತ್ತೆ ಪ್ರೇಕ್ಷಕರಿಗೆ ಅಂತ. ಈ ಮದರ್ ಪ್ರಾಮಿಸ್ ಸಿನಿಮಾ ನಾವು ಶುರು ಮಾಡಿದಾಗ್ಲೇ ಮದರ್ ಪ್ರಾಮಿಸ್ ಫಾದರ್ ಆಫ್ ಆಲ್ ಪ್ರಾಮಿಸಸ್ ಅಂತ ಹಾಕ್ತಿದ್ದಂಗೆ ನನಗೊಂದು ನಗು ಹುಟ್ಟಿತ್ತು. ಆ್ಯಂಡ್ ಆ ಸ್ಕ್ರಿಪ್ಟ್ ಓದಿದಾಗ ನಾನು ಆ್ಯಕ್ಚುಲಿ ಇದನ್ನ ದ ಮೋಸ್ಟ್ ಸ್ಟುಪಿಡ್ ಫಿಲ್ಮ್ ಆಫ್ ದ ಇಯರ್ ಅಂತಾನೆ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೀವಿ. ಅದಂತ ಸ್ಟುಪಿಡ್ ಸಿನಿಮಾ ಅಲ್ಲ, ಸಿನಿಮಾ ಆ್ಯಕ್ಚುಲಿ ಬಹಳ ಒಳ್ಳೆ ಸಿನಿಮಾ, ಆ್ಯಕ್ಚುಲಿ ಬಹಳ ಕಾಮನ್ ಸೆನ್ಸ್ ಇಟ್ಕೊಂಡು ನೋಡಬೇಕಾಗಿರೋ ಸಿನಿಮಾ. ಬಟ್ ಡೆಫಿನೆಟ್ಲಿ ಒಂದು ಸೆನ್ಸ್ಲೆಸ್ ಕಾಮಿಡಿ ಅಂತಲೂ ಹೇಳ್ಬೋದು. ಕನ್ನಡಕ್ಕೆ ಒಂದು ಹೊಸ ಜಾನ್ರ, ಹೊಸ ಎಕ್ಸ್ಪೆರಿಮೆಂಟ್, ಆ್ಯಕ್ಚುಲಿ ಒಂದು ಒಳ್ಳೆಯ ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಮದರ್ ಪ್ರಾಮಿಸ್. ನಾನು ಈಗ ಬರ್ತಾನು ನನಗೆ ನಮ್ಮ ವಿನೋದ್ ಅಂತ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಟೀಮ್ ಅವರೇ ಪ್ರೊಡ್ಯೂಸರ್, ಅಂದರೆ ಒಂದು EP ಆಗಿ ಇರೋದು, ಅವರು ಬಹಳ ಚೆನ್ನಾಗಿ ಮಾತಾಡೋದು ಫೋನ್ ಮಾಡಿ. ಅಂದರೆ ಅಹೆಡ್ ಆಫ್ ಟೈಮ್ ಸಿನಿಮಾ ಮಾಡಿದ್ದಾರೆ ಪೂರ್ಣ ಅವರು, ಬಹಳ ಎಂಜಾಯ್ ಮಾಡಿದೆ. ನಾನು ಅಷ್ಟೊಂದು ನಕ್ಕಿ ಬಹಳ ವರ್ಷ ಆಗಿತ್ತು ಅಂತ. ಒಂದು 3 ಜನ ಸಿನಿಮಾ ನೋಡೋದ್ರಲ್ಲಿ 80-90 ಜನ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನೊಂದು 10 ಜನಕ್ಕೆ ಮೋಸ್ಟ್ಲಿ ಆ ಹೊಸ ಜಾನ್ರ ಅರ್ಥ ಆಗಿಲ್ಲ ಅಥವಾ ಅವ್ರಿಗೆ ಅದು ಇಷ್ಟ ಆಗಿಲ್ಲ, ಆ್ಯಂಡ್ ದಟ್ಸ್ ಫೈನ್. ಬಟ್ ಥಿಯೇಟ್ರಲ್ಲಿ ಫ್ರಮ್ ದ ಪ್ರೀಮಿಯರ್ಸ್ ಇಂದ ಹಿಡಿದು ಎಲ್ಲರೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಈವನ್ ಮಾಧ್ಯಮಗಳು ಕೂಡ ಪ್ರತಿಯೊಬ್ಬರು ಸಿನಿಮಾ ನೋಡಿದವರು ಬಹಳ ಖುಷಿಪಟ್ಟು ಬಹಳ ಒಳ್ಳೆಯ ರಿವ್ಯೂಸ್ಗಳನ್ನ ಬರೆದ್ರು. ಆ್ಯಂಡ್ ಐ ಥಿಂಕ್ ಮದರ್ ಪ್ರಾಮಿಸ್ಗೆ ಬಂದಿರೋಷ್ಟು ಅಂದರೆ ಸಿನಿಮಾ ನೋಡಿ ಅವರವರೇ ವಿಡಿಯೋಗಳನ್ನ ಮಾಡಿ ಸಿನಿಮಾ ಬಗ್ಗೆ ಎಷ್ಟೋ ಮಾತಾಡಿದ್ದಾರೆ. ಅಂದರೆ ನಾನು ಅದನ್ನೆಲ್ಲ ನೋಡ್ತಿದ್ದಾಗ ಇಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಮಾಡಿದ್ವಲ್ಲ, ಇದರಲ್ಲಿ ಮದರ್ ಪ್ರಾಮಿಸ್ ಸಿನಿಮಾಗೆ ಇಷ್ಟೊಂದು ವಿಡಿಯೋಗಳನ್ನ ಪ್ರೇಕ್ಷಕರೇ ಮಾಡಿ ಹಾಕಿರೋದು, ಸಖತ್ತಾಗಿದೆ ಸಿನಿಮಾ ಅಂತ ಹೇಳಿ. ಆ್ಯಂಡ್ ನಮಗೆ ಬಹಳ ಚೆನ್ನಾಗಿ ಆಯಿತು ಕೂಡ. ಫಸ್ಟ್ ವೀಕ್ ಬಹಳ ಚೆನ್ನಾಗಾಯಿತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಗಳು. ಆ್ಯಂಡ್ ಈಗ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಅಂದರೆ ಒಂದು ಇಡೀ ತಂಡ ಇದೆ ಆ್ಯಕ್ಚುಲಿ ಈ ಸಿನಿಮಾ. ಸೊ 2ನೇ ವಾರ ಕಾಲಿಡ್ತಾ ಇದ್ದೀವಿ. ಇನ್ನು ಅಂದರೆ ಇನ್ನು ಏನು ಚೆನ್ನಾಗಾಗಿದೆ ಅದಕ್ಕಿಂತ ಬಹಳ ಚೆನ್ನಾಗಿ ಆಗಬೇಕು ಈ ಸಿನಿಮಾ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಹಾಗಾಗಿ ಒಂದು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಐ ಥಿಂಕ್ ಇಂಟ್ರಾಕ್ಷನ್ ಇಸ್ ಬೆಟರ್. ನಾವೇ ಕುತ್ಕೊಂಡು ಏನೇ ಮಾತಾಡ್ಕೊಂಡು ಹೋದ್ರು ಅದು ಏನೋ ಹೇಳ್ತಾ ಇರ್ತೀವಿ ಬಿಟ್ರೆ ಅದರಿಂದ ಏನಂತ ಹೊಸದೇನೋ ಬರಲ್ಲ. ಸೊ ಬೆಟರ್ ನೀವು ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಒಂದು ಇಂಟ್ರಾಕ್ಷನ್ ಮಾಡಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ. ನಿರ್ದೇಶಕರಿದ್ದಾರೆ, ನೀವು ಸಿನಿಮಾಗಳು ನೋಡಿದ್ದೀವಿ, ನಿರ್ದೇಶಕರನ್ನ ಎಷ್ಟು ಬೇಕಷ್ಟು ಪ್ರಶ್ನೆಗಳು ಕೇಳಬಹುದು. ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ನಾವು ಎಷ್ಟು ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ದೀವಿ ಅಷ್ಟು ಕ್ಯಾರಿ ಆಗುತ್ತೆ. ಯಾಕೆಂದರೆ ನಮಗೆ ಬಹಳ ಚೆನ್ನಾಗಿದೆ ಎಲ್ಲ ಕಡೆ ರೆಸ್ಪಾನ್ಸ್. ಅಂದರೆ ನಿಮಗೆ ಕೆಲವೊಂದು ಭಾಗಗಳಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ ಅಂತ ಬಿಟ್ಟರೆ, ನಮಗೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಆ್ಯಂಡ್ ಮಲ್ಟಿಪ್ಲೆಕ್ಸಸ್ಗಳು ಎಲ್ಲ ಬಹಳ ಚೆನ್ನಾಗಿ ಜನ, ಎಸ್ಪೆಷಲಿ ಶುಕ್ರವಾರ ರಾತ್ರಿಯಿಂದ ಭಾನುವಾರ ರಾತ್ರಿವರೆಗೂ ಟ್ರೆಂಡಿಂಗಲ್ಲಿ ಇತ್ತು. ಆ್ಯಂಡ್ ವಾಕಿಂಗ್ಸ್ ಬಹಳ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಅಷ್ಟರಲ್ಲೂ ಕ್ಯಾರಿ ಮಾಡ್ತೀವಿ. ಅಂದರೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳನ್ನ ಅಂದರೆ ತೆಗಿತೀವಿ, ಬಟ್ ಎಲ್ಲೆಲ್ಲಿ ಕನೆಕ್ಷನ್ ಬಹಳ ಚೆನ್ನಾಗಿದೆ ಅದನ್ನ ಹಂಗೆ ಕ್ಯಾರಿ ಮಾಡ್ತೀವಿ. ಅಲ್ಲ, ಈ ಸಿನಿಮಾ ಎಸ್ಪೆಷಲಿ ನಮಗೆ ವರ್ಕ್ ಆಗಿರೋದು ಈ ಸಿನಿಮಾ ನಮಗೆ ಅದೇ ಒಂದು ಕ್ಲಾಸ್ ಸಿನಿಮಾ ಥರ ವರ್ಕ್ ಆಗಿದೆ. ಸೊ ಐ ಥಿಂಕ್ ಅದೊಂದು ಡಿವಿಷನ್ ಇದ್ದೇ ಇದೆಯಲ್ಲ.
ಸೊ ಆ ಥರ ಇದು ಡೆಫಿನೆಟ್ಲಿ ವರ್ಕ್ ಆಗಿರೋದು ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಥರ ಒಂದು ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಂದು ಸಖತ್ ನಗ್ಸೋ ಒಂದು ಸಿನಿಮಾ ಆಗಿ ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಇಟ್ಸ್ ನಾಟ್ ಅಂದ್ರೆ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾ ಅಲ್ಲ, ಡೆಫಿನೆಟ್ಲಿ ಒಂದು ಎಕ್ಸ್ಪೆರಿಮೆಂಟ್, ಬಟ್ ಒಂದು ಒಳ್ಳೆ ನಗಿಸುವಂತ ಎಕ್ಸ್ಪೆರಿಮೆಂಟ್ ಇದು. ಬೈಕು ತಂದೆ ಕೊಡ್ಸಿರೋ ಬೈಕು, ತಾಯಿ ಕೊಡ್ಸಿರೋ ಬೈಕು, ಅದು ಯಾವಾಗಲೂ ಅಥವಾ ಎನಿ ವೆಹಿಕಲ್ ನಮಗೆ ಬಹಳ ದೊಡ್ಡ ಎಮೋಷನ್. ಅದು ನಮ್ಮ ನಿರ್ದೇಶಕರು ಹೇಳಿದ್ರು ನನಗೆ. ನನ್ನೊಂದು TVS XL ಸೂಪರ್ ನನ್ನ ತಂದೆ ಕೊಡಿಸಿರೋದು ಅದು ಇವತ್ತು ನನ್ನ ಹತ್ರನೇ ಇದೆ. ಸೊ ಈ ಸಿನಿಮಾದಲ್ಲಿ ಬರುವಂಥ ಸ್ಪ್ಲೆಂಡರ್ ಎಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ಗೆ ಬಹಳ ದೊಡ್ಡ ಎಮೋಷನ್ ಅದು. ಯಾವುದೇ ಆಗಲಿ ಫಸ್ಟ್ ಗಾಡಿ ಏನು ತಗೊಂಡಿರ್ತೀವಿ, ಫಸ್ಟ್ ಸೈಕಲ್ ಅದೆಲ್ಲದು, ಅಥವಾ ಅದನ್ನ ಕಷ್ಟಪಟ್ಟು ಮಿಡಲ್ ಕ್ಲಾಸಲ್ಲಿ ತಂದೆ ತಾಯಿ ಕೊಡಿಸಿದಾಗ ಅದ್ರ ಬಗ್ಗೆ ಒಂದು ಬೇರೆ ಎಮೋಷನ್ನೇ ಇರುತ್ತೆ. ಅದು ಬರಿತಾ ಎಲ್ಲರೂ ಬಂದ್ಬಿಟ್ರು, ಎಲ್ಲ ಪಾತ್ರಗಳು ಹುಡ್ತಾ ಹೋಯ್ತು. ಅಂದ್ರೆ ಒಂದು ಕಥೆನ ಎಣಿತಾ ಹೋಗ್ತೀವಲ್ಲ, ಸೊ ಅವಾಗ ನಮ್ಮ ಕೈ ಮೀರಿ ಕೆಲವು ಪಾತ್ರಗಳು ತಾವಾಗಿ ಬಂದು ಸೇರ್ಕೊಂತ ಹೋಗ್ತವೆ. ಆಮೇಲೆ ನಾನು ಒಂದಿದ್ದೇನೆಂದ್ರೆ ಯಾವುದೇ ಪಾತ್ರ ಬಂದರೂ ಆ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ಬೇಕಾಗುತ್ತೆ. ಸೊ ಸುಮ್ಮನೆ ಬಂತು ಹೋಯ್ತು ಅಂತಲ್ಲ. ಸೊ ಯಾವ ಪಾತ್ರ ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ, ಎಲ್ಲ ಪಾತ್ರಗಳು ಸೆಕೆಂಡ್ ಹಾಫ್ ಅಲ್ಲಿ ಕ್ಲೋಸರ್ ಸಿಗ್ತಾ ಹೋಗುತ್ತೆ. ಅದೆಲ್ಲವೂ ಕಂಪ್ಲೀಟ್ ಆಗ್ತಾ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಆಯ್ತು. ಅದಾದ್ಮೇಲೆ ಅಷ್ಟು ಪಾತ್ರಗಳು ನಾವು ಬರ್ತಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ, ಇವರೆಲ್ಲ ಎಲ್ಲಿ ಸಿಗ್ತಾರೆ ಇವಾಗ ಅದು ಆರ್ಟಿಸ್ಟ್ಗಳು. ಸೊ ನಾವೆಲ್ಲರಿಗೂ ಚಾಲೆಂಜ್ ಇದ್ದಿದ್ದು ಕಾಸ್ಟಿಂಗ್. ಸೊ ಅದಕ್ಕೆ ತಕ್ಕಂಗೆ ಇವರೆಲ್ಲರೂ ಸಿಕ್ಕಿದ್ರು, ಅದ್ಭುತ ಕಲಾವಿದರು. ಸೊ ತುಂಬಾ ಹೆಲ್ಪ್ ಆಯ್ತು. ಇಲ್ಲ, ಕೆಲವೊಂದು ಕಥೆಗಳಿಗೆ ಕೆಲವೊಂದು ರೀತಿ ಇರುತ್ತಲ್ಲ. ಈ ಕಥೆ ನಡೆಯೋದೇ 2 ದಿನದಲ್ಲಿ. ಸೊ ನಿನ್ನೆ ರಾತ್ರಿ ಶುರು ಆಗುತ್ತೆ, ನಾಳೆ ಸಂಜೆ ಮುಗಿದೋಗುತ್ತೆ. ಸೊ ಅದಕ್ಕೆ ಮೂಲಕ ಇವಾಗ ನಮ್ಮ ಮನು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಹೆಂಡತಿ ಜೊತೆ ಮಾತಾಡ್ತಿರ್ತಾನೆ. ಅದಾದ್ಮೇಲಿಂದ ನಮ್ಮ SMS ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಒಂದು ಸೂರ್ಯಕಾಂತಿ ಒಂದು ಸಾಂಗ್ ಬರ್ತಿರುತ್ತೆ. ಸೊ ಆ ಸಾಂಗ್ ಬರ್ತಾ ಇದೆ ಅಂದ್ರೆ ಹಿಂದೆಗಡೆ ಯಾರೋ ಗರ್ಲ್ ಫ್ರೆಂಡ್ ಇದ್ದಾರೆ. ಸೊ ಆ ಥರದ್ದು. ಬಟ್ ಆ 2 ದಿನದಲ್ಲಿ ಅವ್ರು ಯಾರು ಎಂಟರ್ ಆಗಲ್ಲ ಅವ್ರ ಲೈಫಲ್ಲಿ. ಬಟ್ ಅವ್ರ ಬದುಕಲ್ಲೆಲ್ಲ ಹೆಣ್ಮಕ್ಳೆಲ್ಲ ಇರ್ತಾರೆ, ತಾಯಿ ತಂದೆ ಎಲ್ಲ ಇರ್ತದಲ್ಲ, ಹಂಗೆ ಇರ್ತಾರೆ. ಸಿನಿಮಾಗೆ ರೆಸ್ಪಾನ್ಸ್ ಇಲ್ಲ, ಖಾಲಿ ಹೋಗ್ತಾ ಇದೆ ಥಿಯೇಟರ್ ಅನ್ನೋ ಥರದಲ್ಲಿ. ಅಂದ್ರೆ ಸುಮಾರು ಒಂದು 7-8 ವರ್ಷದ ಹಿಂದೆ ನಿಮ್ಗೆ ರಿಲೀಸ್ ಆದಂತಹ ಒಂದು ಸಿನಿಮಾದಲ್ಲಿ ಸೇಮ್ ಪ್ರಾಬ್ಲಮ್ ಆಗಿತ್ತು. ಸೊ ಅಗೇನ್ ಮದರ್ ಪ್ರಾಮಿಸ್ ಅಲ್ಲೂ ಕೂಡ ಇದೇ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಬಂದರು. ಸೊ ಇದು ಚಿತ್ರಕ್ಕೆ ಏನಾದರೂ ಮೈನಸ್ ಆಯ್ತಾ, ಚೆನ್ನಾಗಿ ಹೋಗ್ತಿದ್ದ ಸಿನಿಮಾ ಮೇಲೆ ಏನಾದರೂ ಪರಿಣಾಮ ಬೀರಿದೆ? ಇಲ್ಲ, ಅಂದ್ರೆ ನೆಗೆಟಿವ್ಸ್ ಬಗ್ಗೆ ಐ ಥಿಂಕ್ ತಲೆನೋ ಕೆಡಿಸೋ. ಆ್ಯಕ್ಚುಲಿ ನಾನು ಇಶ್ಯೂನ ಅಡ್ರೆಸ್ಸು ಮಾಡಬಾರ್ದು ಅಂತಾನೆ ಇದ್ದೆ, ಬಟ್ ನಮ್ಮ ಟೀಮು ಇಲ್ಲ ಇದು ಇಶ್ಯೂ ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೂ ನನಗೆ ಇಷ್ಟ ಆಗಿಲ್ಲ. ಇದೇ ನಮ್ಮ ಬಡವರ ರಾಸ್ಕಲ್ ಭಾಳ ಅದ್ಭುತವಾಗಿ ಹೋಗ್ತಾ ಇತ್ತು ಥಿಯೇಟರ್ಗಳಲ್ಲಿ. ಆ್ಯಂಡ್ ಅವಾಗಲೂ ಕೂಡ ನೆಗೆಟಿವ್ ಮಾತಾಡೋರು ಇತ್ತು. ಹೆಡ್ಬುಷ್ ಬಹಳ ಚೆನ್ನಾಗಿ ಆಗ್ತಾ ಇತ್ತು. ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯನೂ ಹೆಡ್ಬುಷ್ ಬಹಳ ಚೆನ್ನಾಗಿ ನಮಗೆ ಸಿನಿಮಾ ಆಗ್ತಾ ಇತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದು ಕಡೆ ಈ ಟ್ವಿಟರಲ್ಲಿ ಅಲ್ಲಿ ಇಲ್ಲಿ ಇದು ಮತ್ತೆ ಅದೇ ರೆಗ್ಯುಲರ್ ಥರದ ಸಿನಿಮಾ ಅಂತ ಹಂಗೆ ನಡೀತಾನೆ ಇತ್ತು. ಆ್ಯಂಡ್ ಅದರ್ ಪ್ರಾಮಿಸ್ ಮಾಡಿದಾಗಲೂ ಅದು ನಡೀತಾನೆ ಇದೆ. ಆ್ಯಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನಮ್ಮ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದರೂ ಇದು ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಎಲ್ಲ ಆ್ಯಕ್ಟರ್ಗಳನ್ನು ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ದು ರಿಲೀಸ್ ಆಗಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಎಷ್ಟೋ ಟಾಕ್ಸಿಗೆ ಬರ್ತಿದ್ದಾಗ, ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ ಫಾರ್ ವೇರಿಯಸ್ ರೀಸನ್ಸ್. ಬೇರೆ ಬೇರೆ ಥರದಲ್ಲಿ ಆ ಥರ ಒಂದು ನೆಗೆಟಿವ್ ಮಾಡೋವಂಥದ್ದು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರೆದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಆ್ಯಂಡ್ ಅದನ್ನು ಅಡ್ರೆಸ್ ಮಾಡೋದು ಐ ಡೋಂಟ್ ನೋ ಹೆಂಗೆ ಅಡ್ರೆಸ್ ಮಾಡಬೇಕು ಎಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ, ಜನ ಬಂದಾಗ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಎಷ್ಟು ನೆಗೆಟಿವ್ ಮಾಡೋಕ್ಕಾಗಲ್ಲ. ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ಹೋಗೋದೇ ಸತ್ಯ. ಆ ಸತ್ಯದ ಮುಂದೆ ಇನ್ಯಾವ ಸತ್ಯನೂ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವುದನ್ನು ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲರೂ. ಸೊ ಹಂಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಸೊ ಆಡಿಯನ್ಸ್ಗೆ ಹೋದಾಗ ಮಾತ್ರ ಐ ಥಿಂಕ್ ಯಾವುದೇ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದನ್ನು ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೇ ನಾವು ಸಿನಿಮಾಗಳನ್ನ ಮಾಡಬೇಕು. ಬಿಟ್ಟರೆ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆ ಬೇರೆ, ವಿಮರ್ಶೆಗಳನ್ನ ತಗೋಬೇಕಲ್ವಾ. ಇವಾಗ ನನಗೆ ಅಂದರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ
ಎಕ್ಸ್ಟ್ರೀಮ್ ಲೆವೆಲಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರಸ್ಸು, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತಾನೂ ಹೇಳಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ರು ನನ್ನ ಅಭಿಮಾನಿಗಳೆಲ್ಲ ಇಲ್ಲ ಅಣ್ಣ ನೀನು ಈ ಥರದ್ದೆಲ್ಲ ಮಾಡಬೇಡ, ನನಗೆ ಬೇಜಾರಾಗುತ್ತೆ, ನನಗೆ ಅರ್ಥ ಆಗಲಿಲ್ಲ ಅಂತಲೂ ಹೇಳಿದ್ದಾರೆ. ನಾನು ಅದನ್ನು ತಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಅದಕ್ಕೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಆ್ಯಂಡ್ ರಿಲೀಸ್ ದ ಫಿಲ್ಮ್, ಸೊ ದಟ್ ಇಮಿಡಿಯೇಟಾಗಿ ಈ ಥರದ್ದು ಮಾಡೋದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಪ್ರೇಕ್ಷಕರ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ಥರದನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ನೋ ಈಗ ಅಭಿಮಾನಿಗಳು ಕೆಲವೊಬ್ರು ಅಂತ ಹೇಳಿದೆ, ಅವ್ರಿಗೆ ಇದು ಆ್ಯಕ್ಚುಲಿ ಟು ಬಿ ಫ್ರೆಂಡ್ ಫ್ರಮ್ ದ ಪೋಸ್ಟಿಂದ ನೋಡಿದ್ರೆ ಇದು ಕಂಪ್ಲೀಟಾಗಿ ನಾನೊಬ್ಬನ ಸಿನಿಮಾ ಅಲ್ಲ ಅನ್ನೋದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೆ ಒಬ್ಬ ಪಾತ್ರವಾಗಿ ಕೂತಿರೋದು. ಏಕೆಂದರೆ ಇದು ಜನ್ರೇಷನ್ ನೆಕ್ಸ್ಟ್ ಸಿನಿಮಾ, ಇದು ಜನ್ಸಿಗಳಿಗೆ ಅಂತಲೇ ನಾವು ಫಸ್ಟು ಇದನ್ನು ಓದ್ದಾಗಲೇ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನು ಅಂದರೆ ನನ್ನ ಸಿನಿಮಾಗಳು ನಾನು ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಮಾಸ್ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನೂ ಮಾಡ್ತಾನೆ ಇರ್ತೀನಿ. ನಾನು ಲೀಡ್ ಆಗಿಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯೆ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದು ನನಗೊಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ಥರ ಒಂದು ಅಟೆಂಡ್ ಮಾಡಿದ್ದೆ. ಹಂಗಂದ್ರೆ ಇಡೀ ಸಿನಿಮಾ ನಾನೇ ಇರಬೇಕು ಅನ್ನೋದಲ್ಲ. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ಲವೇ ಅಲ್ಲ ಆ್ಯಕ್ಚುಲಿ. ಸೊ ಅಂದರೆ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ ಒಂದು ಪಾತ್ರ ಆಗಿ ಮಾಡಿರೋಂಥದ್ದು. ಸೊ ಒಂದೊಂದು ಸಿನಿಮಾನ ಒಂದೊಂದು ರೀತಿ ನೋಡಬೇಕಾಗುತ್ತೆ. ಸೊ ಮದರ್ ಪ್ರಾಮಿಸ್ ಆ ಥರ ಎಲ್ಲರೂ ಸೇರ್ಕೊಂಡು ಏನೋ ಮಾಡಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ ಬಿಟ್ಟರೆ. ಸೊ ಇದನ್ನು ಬೇರೆ ಥರ ಸಿನಿಮಾ ನೋಡಬೇಕಾಗುತ್ತೆ. ರವಿ ಸರ್, ಇವಾಗ ನೀವು ಹೇಳಿದ್ರೆ ಕಲ್ಚರ್ ಸ್ಟಾಪ್ ಆಗಬೇಕು ಅಂತ ನೀವು ಹೇಳ್ಕೊಂಡಿದ್ದೀರಾ, ಬಟ್ ಆ ಕಲ್ಚರ್ ಉಟ್ಕೊಂಡಿರೋದು ಯಾಕೆ ಇಂಡಸ್ಟ್ರಿಯಲ್ಲಿ ಈ ಥರ ಆಗುತ್ತೆ ಅನ್ನುವಂಥ ಯೋಚನೆ ಯಾವತ್ತಾದ್ರೂ ಮಾಡಿದ್ದೀರಾ ಸರ್ ಆಸ್ ಎ ನಟನಾಗಿ? ಅದು ಒನ್ಸ್ ಅಗೇನ್ ಡಿಸ್ಕಷನ್ಸ್ ಎಲ್ಲರಿಗೂ ಹೋಗುತ್ತೆ. ಅದು ನಾನೊಬ್ಬ ಕೂತು ಅದನ್ನು ಸರಿ ಮಾಡೋಕ್ಕಾಗಲ್ಲ. ಅದು ಐ ಥಿಂಕ್ ಎಲ್ಲರೂ ಕೂತು ಅದು ಸರಿ ಮಾಡ್ಕೋಬೇಕಾಗಿರೋದ ಅಂತ. ಏಕೆಂದರೆ ಇವತ್ತು ಇಡೀ ಚಿತ್ರರಂಗ ಎಲ್ಲ ಹೀರೋಗಳು ಎಲ್ಲ ಪ್ರೊಡ್ಯೂಸರ್ಸು ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡ್ಕೋಬೇಕಂತ. ಅದೇನಾಗುತ್ತೆ ಅಂದರೆ ಇದು ಯಾರ ಕಂಟ್ರೋಲ್ಗೂ ಸಿಗಲ್ಲ. ಏಕೆಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಇವತ್ತು. ಈಗ ಮೊದಲಾದರೆ ಮೀಡಿಯಾ ಅಂತ ಸೆಪ್ರೇಟಾಗಿ ಇತ್ತು, ಜರ್ನಲಿಸಮು ಆ ಬ್ಯಾಕ್ಗ್ರೌಂಡಿಂದನೇ ಬಂದು ಇದೇ ಟಿ ವಿ ಚಾನಲ್, ಇದೇ ಪತ್ರಕರ್ತರು, ಆ ಥರ ಡಿಸ್ಕಷನ್ ಹಿಂಗಿತ್ತು. ಇವತ್ತು ಹಂಗಿಲ್ಲಲ್ಲ. ಯಾರು ಬೇಕಾದರೂ ರಿವ್ಯೂ ಮಾಡ್ಬೋದು, ಯಾರು ಬೇಕಾದರೂ ಮಾತಾಡ್ಬೋದು. ಆ್ಯಂಡ್ ನಾವು ಇಷ್ಟೇ ನಾಲೆಡ್ಜ್ ಇರೋರೇ ಮಾತಾಡಬೇಕು ಹಂಗೇನಿಲ್ಲಲ್ಲ. ಸೊ ಆ್ಯಂಡ್ ರಿವ್ಯೂ ಯಾರು ಬೇಕಾದರೂ ಮಾಡ್ಬೋದು. ಅದು ಆ ಸ್ವತಂತ್ರ ಇದೆ ಎಲ್ರಿಗೂ. ಆ್ಯಂಡ್ ಡೆಫಿನೆಟ್ಲಿ ಅದನ್ನು ಹೇಳ್ತಿರೋದು ಕ್ರಿಟಿಸಿಸಮ್ಸ್ನ ತಗೋಬೋದು, ಬಟ್ ಅದನ್ನು ಮೆಚೂರ್ಡ್ ಲೆವೆಲಲ್ಲಿ ಮಾಡಬೇಕಲ್ಲ. ಇವತ್ತು ಮೊಬೈಲ್ ಇರೋದ್ರಿಂದ ಯಾರು ಹೆಂಗೆ ಬೇಕಾದರೂ ಹೇಳ್ತಾರೆ. ಆ್ಯಂಡ್ ಅದನ್ನು ಇಮಿಡಿಯೇಟಾಗಿ ಇವಾಗ ನಾನು ಆಗಲೇ ಹೇಳಿದೆ, ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಮಾತಾಡಿರೋಷ್ಟು ವಿಡಿಯೋಗಳು ಎಲ್ಲ ಪಾಸಿಟಿವ್ ಆಗಿ ಎಷ್ಟಿದೆ ಅಂದರೆ, ಬಟ್ ಒಂದು ನೆಗೆಟಿವ್ ವಿಡಿಯೋ ಬಂದರೆ ಅದನ್ನ ಎಲ್ಲ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಐ ಥಿಂಕ್ ಕನ್ಸಂಪ್ಷನ್ನಲ್ಲೂ ನಾವು ಸಮಸ್ಯೆ ಮಾಡ್ಕೋತಾ ಇದ್ವಿ. ಒಳ್ಳೆಯದನ್ನು ನಾವು ಫಾರ್ವರ್ಡೇ ಮಾಡ್ತಾ ಇಲ್ಲ. ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಡೆಫಿನೆಟ್ಲಿ ವಿಡಿಯೋನ. ಅದಕ್ಕೇ ಇವತ್ತು ಫಸ್ಟೇ ಎಲ್ಲದಕ್ಕೂ ಒಂದು ಕಾಸಿದೆ. ಈಗ ಪೈರಸಿ ಆಗುತ್ತೆ, ಅದಕ್ಕೆ ಆ್ಯಂಟಿ ಪೈರಸಿ ಫಸ್ಟೇ ಅವ್ರ ಜೊತೆ ಟೈಅಪ್ ಆಗಬೇಕು. ನೆಕ್ಸ್ಟು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಅದಕ್ಕೊಂದು ಆರ್ಡ್ರ್ ಇದೆ, ಅದನ್ನು ತೊಗೊಬರ್ಬೇಕು. ಅದನ್ನೆಲ್ಲ ಸಿನಿಮಾ ಪ್ರೊಡಕ್ಷನ್ ಜೊತೆಗೆ ಅದನ್ನೆಲ್ಲ ತೊಗೊಬಂದು ರಿಲೀಸ್ ಮಾಡಿದಾಗ ಈ ಥರದ್ದು ವೀಡಿಯೋಗಳೆಲ್ಲ ಡಿಲೀಟ್ ಆಗ್ತಾ ಹೋಗ್ತವೆ ಇಮಿಡಿಯೇಟಾಗಿ. ಇಲ್ಲಾಂದರೆ ಡೆಫಿನೆಟ್ಲಿ ಒಬ್ಬ ನಿರ್ಮಾಪಕರುಗಳು ಅಷ್ಟೊಂದೆಲ್ಲ ಮಾಡಿ ಇದರಿಂದ ಡೆಫಿನೆಟ್ಲಿ ಹಾರ್ಮ್ ಆಗುತ್ತೆ. ಆ್ಯಂಡ್ ಏನಕ್ಕೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಯಾರಿಗೆ ಗೊತ್ತು. ಈಗ ನಾನು ಒಬ್ಬರ ಅಭಿಮಾನಿಯಾಗಿ ಇನ್ನೊಬ್ಬರ ಸಿನಿಮಾ ನನಗೆ ಇಷ್ಟ ಆಗ್ದಲ್ಲೇ ಮಾಡ್ಬೋದು, ಅಥವಾ ನನಗೆ ಆ ಆ್ಯಕ್ಟ್ರು ಪರ್ಸ್ನಲಿ ಇಷ್ಟ ಆಗ್ದಲ್ಲೇ ಮಾಡ್ಬೋದು. ಇನ್ನು 1000 ಕಾರಣಕ್ಕೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಸೊ ಅದನ್ನು ಹೆಂಗೆ ಯಾರಾದರೂ ಕಂಟ್ರೋಲ್ ಮಾಡೋದು? ಇಂಡಸ್ಟ್ರಿಯಾಗಿ ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆಕ್ಟರ್ಸ್ಗಳಿರ್ಬೋದು, ಆಕ್ಟರ್ಗಳಿರ್ಬೋದು, ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋವಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟ್. ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ. ಇಟ್ಸ್ ಓಕೆ. ಅವರ
ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ರೆ ನನಗೇನು ಇಟ್ಸ್ ಓಕೆ, ಐ ಟೇಕ್ ಇಟ್. ಆದರೆ ಅದನ್ನು ಸೀದಾ ಕಟ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡೋಕ್ಕೆ ಅವ್ರು ಯಾರು ಅಲ್ವಲ್ಲ. ಈಗ ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆ್ಯಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಚಿತ್ರರಂಗದಾಗಿ ಮಾತಾಡೋಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸಿನಿಮಾ ಮಾಡಿರೋರು ಎಲ್ಲರೂ ಕಮರ್ಷಿಯಲಿ ಹಿಟ್ ಆಗಿರೋ ಸಿನಿಮಾಗಳನ್ನ ಕೊಟ್ಟಿರ್ತಾರೆ, ವರ್ಕೌಟ್ ಆಗಿರೋ ಸಿನಿಮಾನು ಕೊಟ್ಟಿರ್ತಾರೆ. ಒಂದಿಷ್ಟು ಜನಕ್ಕೆ ಚೆನ್ನಾಗಿದೆ ಅನ್ನೋ ಸಿನಿಮಾನ ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸೋಕ್ಕಾಗಲ್ಲ. ಎವ್ರಿ ಸಿನಿಮಾ, ನೀವು ಅದು ಎಷ್ಟೇ ದೊಡ್ಡ ದೊಡ್ಡ ಸಿನಿಮಾ ತಗೊಳ್ಳಿ, ಪ್ರತಿ ಸಿನಿಮಾಗಳಲ್ಲೂ ನನಗೆ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಇದು ಗೆಲ್ತಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಬಿಟ್ಟರೆ ಎಷ್ಟೊಂದು ಸಿನಿಮಾಗಳು ಕೆಲವೊಬ್ಬರಿಗೆ ಒಳ್ಳೆ ಸಿನಿಮಾಗಳು, ಗ್ರೇಟ್ ಸಿನಿಮಾಗಳು, ಅದೇ ಸಿನಿಮಾಗಳೇ ಕೆಲವೊಬ್ಬರಿಗೆ ಬೋರಿಂಗ್ ಸಿನಿಮಾಗಳು, ಚೆನ್ನಾಗಿಲ್ಲದಿರೋ ಸಿನಿಮಾಗಳು. ಸೊ ಆ ಥರದ್ದು ಎಲ್ಲದೂ ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗದಿರೋ ಸಿನಿಮಾ ನನಗೆ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರೂ ಇವಾಲ್ವ್ ಆಗಿರೋ ರೀತಿಯೇ ಬೇರೆ ಬೇರೆ ಇರುತ್ತಲ್ಲ. ಸೊ ಹಂಗಿದ್ದಾಗ ಐ ಥಿಂಕ್ ಅವರು ಆ ಥರ ಅಂದರೆ ರಿವ್ಯೂಸ್ ಬರೆಯೋದು ಓಕೆ. ಬಟ್ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಕೆಲವು ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಚಿತ್ರರಂಗದವರಾಗಿ ಆಸೆ ಪಡಬೇಕು. ನಾವು ಚಿತ್ರರಂಗದ ಸಿನಿಮಾಗಳು ಗೆದ್ದಾಗ ಸಂಭ್ರಮಿಸಬೇಕು, ವಿಶ್ ಮಾಡಬೇಕು. ಯಾಕೆ ಅಂದರೆ ಅದು ನೆಕ್ಸ್ಟು ನಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಅದು ಚಿತ್ರರಂಗ ಪಾಸಿಟಿವ್ ಆಗಿ ಹೋಗ್ತಾನೆ ಎಲ್ರಿಗೂ ಅದು ದಾರಿ ಮಾಡಿಕೊಡೋದು. ಯಾವಾಗ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಚಿತ್ರರಂಗದವರಾಗಿ ನಾವು ಅನ್ಕೊಳ್ಳೋಕೆ ಶುರು ಮಾಡ್ತೀವಿ, ಡೆಫಿನೆಟ್ಲಿ ನಾವು ಹೊರಟೋಗ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಟೋಗ್ತೀವಿ. ಸೊ ಐ ಥಿಂಕ್ ವಿ ಶುಡ್ ಗ್ರೋ ಟುಗೆದರ್. ಭಾಳ ಚೆನ್ನಾಗಿ ಹೆಲ್ದಿ ಡಿಸ್ಕಷನ್ಗಳ ಜೊತೆಗೆ ಎಲ್ಲ ಜೊತೆಗೆ ಮುಂದಕ್ಕೆ ಹೋಗಬೇಕು. ಬಿಟ್ಟರೆ ಅಂದರೆ ಬರೀ ನೆಗೆಟಿವಿಟಿನೇ ಬಿಲ್ಡ್ ಮಾಡ್ತಾ ಹೋಗೋದಿದೆಯಲ್ಲ, ಅದು ತುಂಬ ದೂರ ಎಲ್ಲೂ ಕರ್ಕೊಂಡೋಗಲ್ಲ. ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ನೀವು ಪೇಯ್ಡ್ ಪ್ರೀಮಿಯರ್ಸ್ ಅಲ್ಲಿ ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು, ಅವ್ರು ನಿಮ್ಮ ಪಕ್ಕನೇ ಕೂತ್ಕೊಂಡು ನಿಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಹೊಗಳಿದ್ರು. ಅದೇ ಇನ್ಫ್ಲೂಯೆನ್ಸರ್ಸು ಅಂದರೆ ಬೇರೆಯವರು ಅದೇ ಸಿನಿಮಾ ರಿಲೀಸ್ ಆದಮೇಲೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದೇ ಖಾಲಿ ಥಿಯೇಟರ್ ತೋರಿಸೋದು, ಮತ್ತು ಸಿನಿಮಾ ಚೆನ್ನಾಗಿಲ್ಲ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ವಿಡಿಯೋಗಳಲ್ಲಿ. ಸೊ ಇದನ್ನ ನೀವು ಯಾವ ಥರ ನೋಡ್ತೀರಾ? ವೈಸ್ ವರ್ಷ ಒಂದು ಕಡೆ ಅವರು, ಒಂದು ಕಡೆ ಇವರು. ಅದು ಕಾಯಿಲೆ. ನಿಮಗೆ ಕಾಯಿಲೆ ಅಂತ ಕರಿತೀನಿ ಆ ಥರದನ್ನು. ಅಂದರೆ ಜನ ಎದ್ದೋದ ಮೇಲೂ ಶೂಟ್ ಮಾಡಿ ಹಾಕ್ಬಿಡ್ಬೋದು, ಅಥವಾ ಎಲ್ಲ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಿರೋ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಅದೇನು ಹೊಸದಲ್ಲ. ಅದೇನು ಬರೀ ಮದರ್ ಪ್ರಾಮಿಸ್ಗೆ ಮಾಡಿದ್ದಾರೆ ಅಂತಲ್ಲ, ಬೇಜಾನ್ ಸಿನಿಮಾಗಳಿಗೆ ಮಾಡಿದ್ದಾರೆ ಅದನ್ನು ಹೆಂಗೆ ಅದೇ ಹೇಳ್ತಿಲ್ವ. ಅದಕ್ಕೇನೆ ಇವತ್ತೆಲ್ಲರೂ ಕೋರ್ಟ್ ಆರ್ಡರ್ ತಂದು ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ಇದನ್ನು ಪರ್ಸ್ನಲಿ ಅಟೆಂಡ್ ಮಾಡೋಕ್ಕೂ ನೀವು ಹೆಂಗೆ ಪರ್ಸ್ನಲಿ ಅಟೆಂಡ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಏನು ಮಾತಾಡ್ತೀರಾ? ಅದೇನು ಕಷ್ಟ ಅಲ್ಲ ಅಂತಲ್ಲ, ಬಟ್ ಅದಕ್ಕೆಲ್ಲ ಅರ್ಥನೇ ಇಲ್ಲ. ಯಾವಾಗಲೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡೋದ್ರ ಮೂಲಕ ನಾವು ಆನ್ಸರ್ ಮಾಡಬೇಕು. ಬಿಟ್ಟರೆ ಇನ್ನು ಆ್ಯಕ್ಚುಲಿ ಈ ಅಟೆಂಪ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಈಗ ಇದೇ ನಾವು ಏನೋ ಒಂದು ಇಷ್ಟ ಆಗದಿರೋ ಸಿನಿಮಾ, ಚೆನ್ನಾಗೇ ಇಲ್ಲಪ್ಪ ಅನ್ನೋ ಸಿನಿಮಾಗೆ ಬಂದು ಆ ಥರದ ಸಿನಿಮಾಗಳನ್ನ ಮಾಡಿದ್ದೀವಿ. ಅದು ಯಾವತ್ತೂ ಬಂದ್ಬಿಟ್ಟು ನಾವು ಅಯ್ಯೋ ಇದು ಹಂಗಂತಿದ್ದಾರೆ ಹಿಂಗಂತಿದ್ದಾರೆ ಅಂತ ಹೇಳಿಲ್ಲ. ಇಷ್ಟ ಆಗಿಲ್ದಿರೋ ಸಿನಿಮಾಗಳು ಭಾಳಷ್ಟು ಇದ್ದಾವೆ. ಬಟ್ ಇಷ್ಟ ಆಗಿರೋ ಸಿನಿಮಾಗಳಿದ್ದಾಗಷ್ಟೇ ನಾವು ಬಂದ್ಬಿಟ್ಟು ಇಲ್ಲ ರೀ ನಾವು ಚೆನ್ನಾಗಿ ಮಾಡಿದ್ದೀವಿ ಬಟ್ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳೋಕ್ಕೆ ಸಾಧ್ಯ. ಏನು ಹೇಳ್ತಾರೆ ಮಿಸ್ ಆಗೋಯ್ತು. ಧನು ಸರ್, ಅದು ಏನಕ್ಕೆ ಅಂದರೆ ಧನಂಜಯ ಜಾಸ್ತಿ ಸಿನಿಮಾ ಮಾಡ್ತಿರ್ತಾನೆ, ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದನ್ನೇ ಹೇಳಿದ್ದು ನಾನು, ದೇ ಶುಡ್ ಅಪ್ರಿಷಿಯೇಟ್. ಅಂದರೆ ನಾನು 2021 ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡೋದು. ಅದುವರೆಗೂ ನಾನು ಕೊಟ್ಟಿರೋ ಏನು ಕೊಡ್ತಾರೆ ಅದನ್ನ ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದು ನಾವೇನು ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತು ನಾನು ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇ. ವಿದ್ಯಾಪತಿ, JC, ಆ್ಯಂಡ್ ಇವಾಗ ಮದರ್ ಪ್ರಾಮಿಸ್,
ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಬುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆ್ಯಕ್ಟರ್ ಆಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಏನೋ ಒಂದು ಅಟೆಂಪ್ಟ್ಗಳು ನಡೀತಿದ್ದಾಗ ಈ ಈ ಒಪಿನಿಯನ್ಗಳು ಇನ್ನೊಂದು ಮತ್ತೊಂದು ಬೇರೆ. ಅಟ್ಲೀಸ್ಟ್ ಯಾರೋ ಏನೋ ಮಾಡ್ತಿದ್ದಾರೆ ಅದನ್ನು ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಇರಬೇಕಲ್ಲ. ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಕನ್ನಡ ಕಟ್ಟೋ ಕೆಲಸಗಳೇ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಮ್ಯಾಟ್ರ್ ಆಗ್ತಾರಲ್ವ. ಆ್ಯಂಡ್ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ನಿರ್ದೇಶಕರು ಬೇಕಲ್ವ, ಸಾಕಷ್ಟು ಜನ ಕಲಾವಿದರು ಬೇಕಲ್ವ. ಇವತ್ತು ಈ ಸಿನಿಮಾದಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಎಷ್ಟು ಜನ ಹೊಸಬ್ರು ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ನಿಮಗೆ ಥಿಯೇಟ್ರಿಂದ ವಿಜುವಲ್ಸ್ಗಳೇ ನೋಡ್ತಾ ಇದ್ದೀರಾ. ನಾನು ಹೇಳೋದು, ಯಾರಿಗಾದ್ರೂ ಈ ಸಿನಿಮಾ ಬಗ್ಗೆ ಸಮಸ್ಯೆ ಇದ್ದರೆ ಏನಿಲ್ಲ, ಸುಮ್ಮನೆ ಹೋಗಿ ಒಂದು 50 ಜನ ಇರೋ ಕಡೆ ಕೂತ್ಕೊಂಡು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ. ಸಿನಿಮಾದಲ್ಲಿ ಇಡೀ ಥಿಯೇಟ್ರು ಒಂದ್ಸರಿ ನಗು ಶುರುವಾಗಿ ಕೊನೆವರೆಗೂ ನಗಲಿಲ್ಲ ಅಂದರೆ ಬೇಡಪ್ಪ, ನಾನು ಒಪ್ಕೋತೀನಿ. ನಾನು ಹೇಳ್ತಿರೋದು, ಏನಾದರೂ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಆಗಿ ಜೊತೆಗೆ ನಿಂತ್ಕೋಬೇಕು. ಅದನ್ನ ಇಲ್ದಲೇ ಪ್ರತಿ ಸರಿ ಅದನ್ನ ಬೇರೆ ಕಡೆಗೆ ಎಳ್ಕೊಂಡು ಹೋಗೋದಿದೆಯಲ್ಲ, ಅದರಲ್ಲಿ ಏನೂ ಅರ್ಥ ಇಲ್ಲ. ಆ್ಯಂಡ್ ಇದ್ಯಾವುದನ್ನು ನಾನು ಕಂಪ್ಲೇಂಟು ಮಾಡ್ತಾ ಇಲ್ಲ. ನನಗೇನೂ ಆಗಬೇಕಾಗಿಲ್ಲ ಇದರಿಂದ, ನನಗೇನೂ ಆಗಬೇಕಾಗಿಲ್ಲ. ನಾನು ಆ್ಯಕ್ಟರ್ ಆಗಿ ನಾನು ಒಳ್ಳೆ ಸಿನಿಮಾಗಳು ಮಾಡಬೇಕು, ಅಷ್ಟೇ ನನ್ನ ಕೆಲಸ. ನಾನು ಅಷ್ಟನ್ನೇ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಉಳಿದಿದ್ದು ಎಲ್ಲದೂ ನನಗೆ ಎಕ್ಸ್ಟ್ರಾ. ನನಗೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ. ಅದು ನನಗೆ ಎಕ್ಸ್ಟ್ರಾ. ಅದು ಉಳಿದಿದ್ದೆಲ್ಲ ಮಾಡ್ತಿರೋದು ಟ್ರೈಯಿಂಗ್ ಟು ಕಾಂಟ್ರಿಬ್ಯೂಟ್. ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅದನ್ನು ಬೇರೆ ಬೇರೆ ಕಡೆ ತಿರುಗಿಸೋದಿದೆಯಲ್ಲ, ಅದು ಯಾರು ಎಲ್ರಿಗೂ ಕರ್ಕೊಂಡು ಹೋಗಲ್ಲ. ಆ್ಯಂಡ್ ನಾಟ್ ದಟ್ ಈಸಿ. ನಾವು ಈಗ ಪ್ರತಿ ಸರಿ ನಾವು ಈಗ ಒಬ್ಬೊಬ್ಬನೇ ಹೊಡೆದಾಡ್ತಾ ಇರ್ತೀನಿ. ಈ ಸರಿ ನನ್ನ ಫ್ರೆಂಡ್ ಹರ್ಷ ಬಂದಿದ್ದಾನೆ ಜೊತೆಗೆ ಪ್ರೊಡಕ್ಷನ್ಗೆ. ಸೊ ಅಷ್ಟು ಪ್ರತಿ ಸರಿನೂ ದುಡ್ಡು ಹಂಚ್ಕೊಂಡು ಬಂದು ಏನೋ ಒಂದು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಸೊ ಒಳ್ಳೆ ಸಿನಿಮಾಗಳು ಮಾಡಿದಾಗ, ಅದಕ್ಕೆ ಒಂದು ಒಳ್ಳೆ ಒಪಿನಿಯನ್ಗಳು ಬರ್ತಿದ್ದಾಗ ಅದನ್ನ ಸರ್ಕ್ಯುಲೇಟ್ ಮಾಡಬೇಕು ಅಲ್ವಾ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬಾರ್ದು. ಅಲ್ಲ, ಖಂಡಿತ ಡಿಸ್ಕರೇಜ್ ಮಾಡ್ತಿಲ್ಲ. ಯಾಕೆ ಡಿಸ್ಕರೇಜ್ ಮಾಡ್ತೀನಿ ನಾನು ಅದೇ ಹೇಳ್ತಾ ಇದ್ದೆ. ನೆಗೆಟಿವಿಟಿ ಈ ಸರಿ ಅಷ್ಟೇ ಬಂದಿಲ್ಲ. ನಾನು ಹೇಳ್ತೀನಿ, ನಮ್ಮ ಮಾಸು ಸಿನಿಮಾಗೆ ನುಗ್ಗಿದ್ದಾಗ ಇದು ಯಾವುದೂ ಮ್ಯಾಟ್ರೇ ಆಗಿರಲಿಲ್ಲ. ಯಾಕೆಂದರೆ ಇದೇ ನನ್ನ ಬಡವರಾಸ್ಕಲ್ ಸಿನಿಮಾ ಬಹಳ ಚೆನ್ನಾಗಿ ಆಗಬೇಕಾದ್ರೆ ಟ್ವಿಟರಲ್ಲಿ ಏನು ಮಾಮೂಲಿ ಅದೇ ರೆಗ್ಯುಲರ್ ಸಿನಿಮಾ ಅಂತ ನಡೀತಾ ಇತ್ತು. ಬಟ್ ಕನ್ನಡದ ಕುಟುಂಬಗಳು ಸಿನಿಮಾನ ಸೆಲೆಬ್ರೇಟ್ ಮಾಡೋದು, ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದು, OTT ಸೆಲೆಬ್ರೇಟ್ ಮಾಡೋದು, ಟಿವಿಲಿ ಒನ್ ಆಫ್ ದ ಹೈಯೆಸ್ಟ್ TRP ಸಿನಿಮಾ ಬಡವರಾಸ್ಕಲ್, ಮನೆ ತಲುಪಿರೋ ಸಿನಿಮಾ. ಇದೇ ಎಟ್ಬುಷು ಎಷ್ಟೇ ದೊಡ್ಡ ಕಾಂಟ್ರವರ್ಸಿ ಆದ್ರೂ ಥಿಯೇಟ್ರಲ್ಲಿ ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ನಮ್ಮ ಮಾಸುಗಳು. ಟಗರು ಪಲ್ಯಾಗೂ ಅಷ್ಟೇ, ಇದರಲ್ಲಿ ಏನು ಕಾಮಿಡಿ ಇದೆ ಅಂತಾನೆ ಹಾಕೊಂಡು ಬರಿತಾ ಇದ್ರು. ಐ ಡೋಂಟ್ ನೋ, ಅದು ನನಗೇನು ಡಿಫ್ರೆನ್ಸೇ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಮಾಸ್ ಆಡಿಯನ್ಸ್ ಅಂತ ಏನು ಕರಿತೀವಲ್ಲ ನಮ್ಮ ಜನ, ಅವ್ರು ನುಗ್ಗಿ ಸಿನಿಮಾ ನೋಡ್ತಾ ಇದ್ರು. ಮದರ್ ಪ್ರಾಮಿಸಲ್ಲೂ ಅಷ್ಟೇ ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಯಾಕೆಂದರೆ ಇಲ್ಲಿ ದೇರ್ ಇಸ್ ಅನದರ್ ಕ್ಲಾಸ್. ಅವ್ರು ಬಂದು ಸಿನಿಮಾ ನೋಡ್ತಿದ್ದಾರೆ. ಅಂದರೆ ಈ ಸಿನಿಮಾ ನೋಡ್ತಿರೋದು ಅಂದರೆ ಇದು ಹೊಸಬ್ರು, ಅಂದರೆ ಹೇಳ್ತಿರೋದು ಈ ಮಲ್ಟಿಪ್ಲೆಕ್ಸಲ್ಲಿ ಇದರಲ್ಲಿ ಎಲ್ಲ ಬಂದು ಸಿನಿಮಾ ನೋಡ್ತಿರೋದು. ನನಗದು ಬಹಳ ಖುಷಿ ಇದೆ. ಬಟ್ ಏನಂದರೆ ಇದು ಅಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಅದು ಬೇಜಾರಾಗುತ್ತೆ. ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ಅವ್ರಿಗೆಲ್ಲ ಸೊಪ್ಪಕ್ಕೆ ಅವಶ್ಯಕತೆ ಇಲ್ಲ. ಡೋಂಟ್ ಥಿಂಕ್ ಸೊ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ನಾನು ಭಾಳ ಆರ್ಟ್ಫುಲ್ಲಾಗಿ ಎಲ್ರಿಗೂ ವಿಶ್ ಮಾಡ್ತೀನಿ. ಎಲ್ಲರೂ ಭಾಳ ಚೆನ್ನಾಗಿ ತಪ್ಕೋತೀನಿ. ಯಾವುದೇ ಸಿನಿಮಾ ಇಷ್ಟ ಆದರೂ ನಾನು ಭಾಳ ಖುಷಿ ಪಟ್ಟದ್ರ ಬಗ್ಗೆ ಮಾತಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲಿಂದ ಸಮಸ್ಯೆ ಬರ್ತಾ ಗೊತ್ತಿಲ್ಲ ನನಗೆ. ಅಲ್ಲ, ನನ್ನ ಪ್ರಕಾರ ಅಂದರೆ ಒಂದು ಹೇಳ, ನಾನು ಆ ಥರ ತುಂಬ ಹೇಳೋದ್ರೆ ಆ ಥರ ಏನಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ಬಂದು ಸ್ಟ್ರೈಟಾಗಿ ಫೈಟ್ ಮಾಡಿ. ನನಗೂ ಮಜಾ ಕೊಡುತ್ತೆ ಜೀವನ. ಈ ಥರ ಫೈಟ್ ಮಾಡೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ನನಗೆ ಅವಾಗ ಗೊತ್ತಾಗುತ್ತಲ್ವ ನಾನು ಯಾರ ಜೊತೆ ಹೊಡೆದಾಡ್ತಾ ಇದ್ದೀನಿ, ಯಾಕೆ ಹೊಡೆದಾಡ್ತಾ ಇದ್ದೀನಿ ಅಂತ. ಇಲ್ಲಾಂದರೆ ನಿಮಗೂ ಮಜಾ ಕೊಡಲ್ಲ, ನಮಗೂ ಮಜಾ ಕೊಡಲ್ಲ. ಬಚ್ಚಿಕೊಂಡು ಆಟ ಆಡೋದ್ರಲ್ಲಿ ಏನಿದೆ? ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಅದೇನು ಗೊತ್ತಾ ಆ ಸ್ಟೇಟ್ಮೆಂಟ್. ಅದಕ್ಕೆ ನಾನೇ ಟ್ರಾಲ್ ಮಾಡ್ಕೊಂಬಿಟ್ಟೆ. ಅದು
ದಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್. ಆಯ್ತಾ, ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಅದು ಯಾರೇ ಆದ್ರೂ ಇಲ್ದವರು ಬೆಳಿಬೇಕು ಅನ್ನೋದು, ಅದು ಪದೇ ಪದೇ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅನ್ನೋದೇ ಇವತ್ತಿನ ದೊಡ್ಡ ದುರಂತ. ಅದನ್ನೇನು ನನಗೇನು ಆಗಬೇಕಾಗಿಲ್ಲ ಅದರಿಂದ, ಅಥವಾ ಅದರಿಂದ ನಾನು ಉಪಯೋಗ ಪಡ್ಕೊಂಡೇನೋ ಆಗಬೇಕಾಗಿಲ್ಲ. ನಾವು ಕೆಲಸ ಮಾಡ್ಕೊಂಡು ಬಂದಿರೋದು, ಯಾವುದೋ ಸ್ಟೇಟ್ಮೆಂಟಿಂದ ನಾನು ಇಲ್ಲಿವರೆಗೂ ಬಂದು ಕೂತಿಲ್ಲ. ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಮನುಷ್ಯ ತಾನೇ ಈ ಪ್ರತಿ ಸರಿನೂ. ಆ್ಯಂಡ್ ಎಲ್ಲರಿಗೂ ನನ್ನ ಜರ್ನಿ ಕೂಡ ಗೊತ್ತು. ಸೊ ಅದೇನು ಗೊತ್ತಾ ನಿಮಗೆ, ಖ್ಯಾತೆ ತೆಗಿಬೇಕು ಅಂದರೆ ಎಲ್ಲಿಂದ ಹೆಂಗೆ ಬೇಕಾದ್ರೂ ಖ್ಯಾತೆ ತೆಗೊಂಡ್ಬರ್ಬೋದು. ಆ್ಯಂಡ್ ಅದಕ್ಕೇನೆ ನಾನು ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದೀವಿ. ಇಂಟರ್ವ್ಯೂಸ್ ಕೂಡ ಬೇಡ ಅಂತ. ಯಾಕೆಂದರೆ ನೀವು ಏನು ಹೇಳಿದ್ರು ಅದನ್ನು ಹೆಂಗೆ ಬೇಕಾದರೂ ಅದನ್ನು ಈಗ ಇಷ್ಟೆಲ್ಲ ಮಾತಾಡಿದೀವಲ್ವಾ, ಇದರಲ್ಲಿ ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ದೀನಿ. ಈಗ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಗೊತ್ತು ನಿಮಗೆ ನಾನು ಮಾತಾಡಿರೋ ಇಂಟೆಂಟ್ ಏನು, ನನ್ನ ಉದ್ದೇಶ ಏನು, ಎಲ್ಲದೂ ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇದರಲ್ಲಿ ಕರೆಕ್ಟಾಗಿ ಯಾವುದೋ ಒಂದು ಬೇರೆ ಅರ್ಥ ಬರೋಂಗೆ ಹಿಂಗೆ ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಎಸ್ತಾ ಅಂದರೆ ಅದು ನಡೀತಾನೇ ಇರುತ್ತೆ. ಪೂರ್ತಿ ನೋಡೋದೇ ಇಲ್ಲ, ಯಾರಿಗೂ ಸಂಯಮನೇ ಇಲ್ಲ, ನಡೀತಾನೇ ಇರುತ್ತೆ. ಅವ್ರ ಕಡೆಗೆ ಅವ್ರೇನೋ ಹಾಕೊಂಡು ಇದು ಮಾಡಿ ಹಂಗೆ ಮಾಡಿ ತಿರುಗಿಸಿ ದೋಸೆ ಹಾಕಿ ಏನೋ ಮಾಡ್ತಾನೇ ಇರ್ತಾರೆ. ನಾನು ಫಸ್ಟ್ ಅದು ಆ್ಯಕ್ಚುಲಿ ಎಡ್ಬುಷ್ ಟೈಮಲ್ಲೆಲ್ಲ ನಾನು ಭಾಳ ಡಿಸ್ಟರ್ಬ್ ಆಗಿದೆ. ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಡಲ್ಲ. ನಾನು ಟ್ವಿಟರ್ ಓಪನೇ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನೇನು ಪೋಸ್ಟ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಆಗ್ತೀನಿ. ಈಗ ಇದನ್ನು ಹೇಳಿದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು ತಗೊಂಡು ಓಪನ್ ಮಾಡ್ಕೊಬಿಟ್ಟಿರ್ತಾರೆ. ಮೊನ್ನೆ ಅದು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1000 ಕಮೆಂಟ್ ಹಾಕಿದ್ದಾರೆ. ಅದೇನು ಪ್ರೋಗ್ರಾಮಿಂಗೋ ಏನೋ ಟಕ 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 ಅಂತ ಏನು ಮಾಡೋಕ್ಕಾಗುತ್ತೆ. ಈಗ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡುವಂತ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂತ ಒಂದು ಕೆಲಸ ಆಗ್ತಿರುವಂಥದ್ದು. ನಾವು ಅಂದ್ರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡೋದು, ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡುವಂಥದ್ದಿತ್ತು, ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂಥದ್ದು. ಸೊ ಮತ್ತೆ ಅದೇ ನಟನ ಬಗ್ಗೆ ಈಗ ರೀಸೆಂಟ್ ಕೊಟ್ಟರೆ ಬೇರೆ ತರ ಮಾತಾಡಿದ್ರು. ಓಕೆ, ಅದು ಅಂದರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರ, ಸ್ಟ್ರೈಟಾಗಿ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟು ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನು ಹೇಳಿದ್ರು. ಆ್ಯಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮಗೆ ಹಿಂಗೆ ಆಯ್ತಲ್ಲ ಏನು ಅನ್ಸುತ್ತೆ ಅಂದರೆ, ಯಾವ ಕಲಾವಿದ್ರೂ ಸಡನ್ನಾಗಿ ಏನೋ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವ, ಈಗ ನಂದು ಕೋಟಿ ರಿಲೀಸ್ ಇದೆ ಆಯಿತಾ. ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ. ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡು ಎಲ್ಲ ಇದೆ ನನಗೂ ಪೂರ್ಣಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆ ಆಗಿದೆಯೋ, ನಿಮಗೆ ಕೋಪ ಬರಲ್ವಾ? ನಿಮಗೆ ಬೇಜಾರಾಗಲ್ವಾ? ಆಗತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗುತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲರೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅದೇ ಥರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸ್ನಲಿ ಸುದೀಪ್ ಸರಿಂದ ಹಿಡಿದು ಶಿವಣ್ಣಯಿಂದ ಹಿಡಿದು ಇಂಡಸ್ಟ್ರಿಲಿ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು. ಯಾರು ಏನೋ ಅದನ್ನು ಯಾರೂ ಸೆಲೆಬ್ರೇಟ್ ಮಾಡೋದಲ್ಲ ಹಂಗಂತ ಯಾರೂ ತಕ್ಕಂಥ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲಲ್ವ ಆ ಥರ ಸಿಚುವೇಶನಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ ಬೇರೆ ಥರ ಅದನ್ನು ಕನ್ವೆ ಮಾಡಿರ್ತಾರೆ. ಆ್ಯಂಡ್ ರೀಸೆಂಟಾಗೂ ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸಡನ್ನಾಗಿ ರಂಗಭರದ್ವಾಜ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದು ಬಿಟ್ಬಿಟ್ಟು ನಾನು ಇವಾಗಲೂ ನಾನು ಇದೇ ಹೇಳೋದು, ಅಂದರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಿ ಆಚೆ ಬಂದು ಅದು ಖುಷಿನೇ ಆಯಿತು. ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ದಾಟ್ಕೊಂಡೇ ಬರಬೇಕು ನಾವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೂ ಅಷ್ಟೇ, ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ
ನಮ್ಮ ಸಿನಿಮಾಗಳಿಗೂ ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನ ಮತ್ತೆ ಇಟ್ಕೊಂಡು ಇಲ್ಲ ಇವಾಗೇನೋ ಇವರು ಅಪೀಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋ, ಇಲ್ಲ. ನಮಗೆ ಪರ್ಸನಲ್ ಆಗಿ ನಮ್ಗೆ ಏನು ಎಮೋಷನ್ ಇರುತ್ತೆ, ನಮ್ಗೇನು ಸಂಬಂಧ ಇರುತ್ತೆ, ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದರಿಗೂ ಏನು ಸಂಬಂಧ ಇರುತ್ತಲ್ಲ, ಹಂಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೆ ಏನು ಬೇಜಾರಾಗಿರುತ್ತೆ, ನಿಮ್ಗೆ ಏನು ಕೋಪ ಬಂದಿದೆ, ಯಾಕೆ ನಿಮ್ಗೆ ಯಾರು ಕೋಪನೇ ಬಂದಿರಲ್ವ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆ್ಯಸ್ ಎ ಇಂಡಸ್ಟ್ರಿ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗ್ಬಾರ್ದು ಅದು. ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಪಿಕ್ಚರ್ಸ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸ್ನೇಹಿತ ಧನಂಜಯ ಅವರಿಗೆ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಧನಂಜಯ ಯಾವಾಗಲೂ ಕರೀತಾ ಇರೋರು ಬಡವರ ಹಾಸ್ಟೆಲಿಂದ ಬಾ, ಪ್ರೊಡಕ್ಷನ್ಗೆ ಬಾ ಅಂತೇಳಿ. ಸಿನಿಮಾಗೂ ನನಗೂ ಕಷ್ಟ, ಜೊತೆಲಿ ಇರ್ತೀನಿ, ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಅಂತ ಹೇಳ್ತಾ ಇದ್ದೆ. ಹಿಂಗೆ ರೆಗ್ಯುಲರ್ ಟಾಕ್ಸ್ ಮಾತಾಡ್ತಾ ಇಲ್ಲ ನಿನಗೆ ಇಷ್ಟ ಆಗೋಂಥದ್ದು ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಂದು ಪಾಸಿಟಿವ್ ಆಗಿರೋಂಥದ್ದು ಒಂದು ಸಿನಿಮಾ ಇದೆ, ಮದರ್ ಪ್ರಾಮಿಸ್ ಅಂತ ಹೇಳಿ ಮಾಡೋಣ ಅಂತ ಕರೆದಾಗ ನನಗೂ ಖುಷಿ ಆಯಿತು. ಅದ್ರ ಜೊತೆಗೆ ಇದೊಂದು ಟೀಮ್ ನೋಡಿದ್ವಿ, 36 ಜನ ನೋಡಿ, ಇಲ್ಲ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇದೆ, ಒಳ್ಳೆ ಜಾಗಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಸಖತ್ ಜನಗಳಿದ್ದಾರೆ. ಯಾವಾಗಲೂ ಸೆಟ್ಟಿಗೆ ಹೋದ್ರೆ 250 ಜನ 300 ಜನ ಇರೋರು, ಅದರಲ್ಲಿ 60-70 ಜನ ನಮ್ಮವರೇ ಇರೋರು. ಇಲ್ಲ ಇದು ಏನೋ ಒಂಥರ ಚೆನ್ನಾಗಿದೆ ಇದು ಅಂತೇಳಿ ಧನಂಜಯ ಹಿಂಗೆ ಇಲ್ಲ ಮಾಡೋಣ ಇದನ್ನ ಅಂತೇಳಿ ಕಮಿಟ್ ಆಗಿ ಸಿನಿಮಾ ಮಾಡಿದೆ. ನಮ್ಮ ಡೈರೆಕ್ಟ್ರು ಪೂರ್ಣ ಆಗಿರ್ಬೋದು, ನಮ್ಮ ನಾಗಭೂಷಣ್ ಆಗಿರ್ಬೋದು, ಎಂಟೈರ್ ಟೀಮ್ ಹೇಳ್ತಾ ಹೋದರೆ 36 ಜನದ ಹೆಸರು ಕೊನೆನೇ ಇಲ್ಲ. ತುಂಬ ಎಲ್ಲರೂ ಸಪೋರ್ಟಿವ್ ಆಗಿ ಖುಷಿಯಾಗಿ ಎಲ್ಲ ಸಿನಿಮಾನ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು. ಅದ್ರ ತಕ್ಕಂತೆ ರಿಸಲ್ಟೂ ಸಿಕ್ತು ನಮಗೆ. ಮೊದಲನೇ ಸಿನಿಮಾಗೆ ನನಗೆ ಸಕ್ಸಸ್ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಸಿನಿಮಾಯಿಂದ ನಾವು ಸಿನಿಮಾದವರು ಅಂದರೆ ಶೋಕಿ ಇಟ್ಕೊಂಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟಪಡ್ತಾರೆ ಅನ್ನೋದು ನಿಜವಾಗ್ಲೂ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು. ರಾತ್ರಿ ಎಲ್ಲ ಶೂಟ್ ಮಾಡೋರು, ತಿರ್ಗಾ ಬೆಳಗ್ಗೆ ಎದ್ದು ಮತ್ತೆ ಕಾಲ್ ಶೀಟ್ ಅಂತೇಳಿ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡೋರು ತುಂಬ ಕಷ್ಟಪಡ್ತಾರೆ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಬೇಕು ಅಂದರೆ ನಾವು ಥಿಯೇಟ್ರಲ್ಲೆಲ್ಲ ನೋಡಿದಂಗೆ ಆಡಿಯನ್ಸ್ಗಳೆಲ್ಲ ನಾವು ಪ್ರೇಕ್ಷಕರು ನೋಡ್ತಾರಲ್ಲ ಅದರಷ್ಟು ಮಜವಾಗಿರೋದಿಲ್ಲ. ತುಂಬಾ ಕಷ್ಟಪಡ್ತಾರೆ. ಒಬ್ಬ ಲೈಟ್ ಬಾಯಿಂದ ಹಿಡಿದು ಒಬ್ಬ ಡೈರೆಕ್ಟ್ರು ತನಕ, ಅವರು ಕ್ಯಾರವಾನ್ ಡ್ರೈವರ್ ತನಕ, ಮತ್ತು ಪ್ರೊಡಕ್ಷನ್ ಟೀಮ್ ಅವರು, ಅಡುಗೆ ಮಾಡೋ ಭಟ್ಟರಿಂದ ಹಿಡಿದು ಹಗಲು ರಾತ್ರಿ ಒಂಥರ ಮೆಕ್ಯಾನಿಕಲ್ ಲೈಫ್ ಇದ್ದಂಗೆ, ಮಿಷಿನ್ ಥರ ಓಡ್ತಾನೇ ಇರುತ್ತೆ. ಕಾಫಿ ಟೈಮಿಗೆ ಕಾಫಿ, ತಿಂಡಿ, ಊಟ, ಲೈಟ್ಸು, ಸೌಂಡ್ಸು, ಆ ಕ್ರೈಮ್ಗಳು, ಇಟ್ಸ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ಲೈಫಲ್ಲಿ ಎಲ್ಲ ಥರ ಒಂದು ಕಮ್ಯುನಿಟಿ, ಎಲ್ಲ ಥರ ಒಂದು ಎಕ್ಸ್ಪೀರಿಯನ್ಸು ನನಗೆ ಈ ಒಂದು ಸಿನಿಮಾದಲ್ಲಾಗಿದೆ. ಖಂಡಿತವಾಗ್ಲೂ ನಮ್ಮ ಧನಂಜಯ ಜೊತೆ ನಾನು ಯಾವಾಗಲೂ ನಿಂತ್ಕೊಂತೀನಿ. ಅವ್ರು ಹೇಳಿದ್ರು ಎಲ್ಲ ಒಂದು ಲಾಸ್ಟ್ ಸಿನಿಮಾ ಅಂತ, ಅದು ಲಾಸ್ಟ್ ಸಿನಿಮಾ ಆಗೋದಕ್ಕೆ ಬಿಡೋದಿಲ್ಲ. ನಾವು ಡಾಲಿ ಪಿಕ್ಚರ್ಸಲ್ಲಿ ಯಾವಾಗಲೂ ನೋಡ್ತೀವಿ. ನಾನಲ್ಲ, ನಂತರ ತುಂಬ ಜನ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ. ಅವ್ರು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಈಗ ನಾನು ಅದೇ ಹೇಳೋದಕ್ಕೆ ಬಂದೆ. ಈಗ TV9 ಆಗಿರ್ಬೋದು, ಪಬ್ಲಿಕ್ಕಿಗೆ ನ್ಯೂಸ್ 18, ಸುವರ್ಣ, ವಿಜಯವಾಣಿ, ಕನ್ನಡಪ್ರಭ, ಈ ಥರ ಎಲ್ಲ ಆಥರೈಸ್ಡ್ ಅಂದರೆ ಅಥೆಂಟಿಕೇಟೆಡ್ ನಾವು ಪೇಪರು TV-ಯಲ್ಲಿ ಬಂದರೆ ನಾವೆಲ್ಲ ನಂಬ್ತೀವಿ. ಈಗಲೂ 95% ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ನನಗಿರೋ ಒಂದು ಚಿಕ್ಕ ಮಾಹಿತಿ ಪ್ರಕಾರ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ಅಷ್ಟು ಪಾಪ್ಯುಲಾರಿಟಿ ಆಗೋದಕ್ಕೆ ಆಗಲ್ಲ ಅಂತ ನನಗೂ ಯಾರೊಬ್ರು ತುಂಬಾ ತಿಳಿದಿರೋರು ಹೇಳಿದ್ರು. 100% ಈ ನೆಗೆಟಿವ್ ಆಗಿ ಯಾರು ನೀವು ಟ್ರೋಲ್ ಮಾಡ್ತಾರೆ ನೋಡಿ. ನಾವು ಇಷ್ಟೊಂದು ಡಿಸ್ಕಷನ್ ಅಲ್ಲಿ ಬರೀ ನೆಗೆಟಿವ್ 95% ಜನ ಪಾಸಿಟಿವ್ ಆಗಿರೋರು ಬಿಟ್ಬಿಟ್ವಿ ನಾವು. ಈಗ 5% ಎಲ್ಲ ಅವ್ರ ಫಾಲೋವರ್ಸ್. ನಾನು ತುಂಬಾ ಸೋಷಿಯಲ್ ಮೀಡಿಯಾ ಕಡಿಮೆ ಯೂಸ್ ಮಾಡೋದು, ನಮ್ಮ ಸ್ನೇಹಿತರುಗಳು ಹೇಳ್ಕೊಡ್ತಾರೆ. ಅದು ಫಾಲೋವರ್ಸ್ ಎಲ್ಲ ಚೆಕ್ ಮಾಡೋದು 700 ಜನ, 400 ಜನ, 600 ಜನ. ಆ 400-500 ಜನದೂ ಅಕೌಂಟ್ಗಳು ಇವರೇ ಆಗಿರ್ತಾರೆ. ಇವ್ರು ಫೇಕ್ ಅಕೌಂಟ್ಗಳು ಮಾಡ್ಕೊಂಡು ಅವ್ರನ್ನ ಫಾಲೋವರ್ಸ್ ಮಾಡ್ಕೊಂಡಿರ್ತಾರೆ. ಒಂದು 2-3 ವರ್ಷದ ಹಿಂದೆ ಅದೇನೋ ದುಡ್ಡು ಕೊಟ್ಟರೆ ಫಾಲೋವರ್ಸ್ಗಳು ಜಾಸ್ತಿ ಮಾಡೋ ಪ್ರೊಸೀಜರ್ಸ್ ಎಲ್ಲ ಇತ್ತು. ಆ ಟೈಮಲ್ಲಿ ಅವರೆಲ್ಲ ಹೀರೋಗಳಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರದ್ದು ಅದೇ ಕೆಲಸ, ಟ್ರೋಲ್ ಮಾಡ್ಕೊಳ್ಳೋದು. ನಾವು ಏನಕ್ಕೆ ಸರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು? ಅವ್ರದ್ದೇನಾದ್ರು ಆಫೀಸ್ ಇದೆಯಾ? ನ್ಯೂಸ್ ಪೇಪರ್
ಈಗ ಕನ್ನಡ ಪ್ರಭಾವ, ವಿಜಯವಾಣಿನ, ಪ್ರಜಾವಾಣಿನ ಆದ್ರೆ ಅವ್ರದ್ದು ಇತಿಹಾಸಗಳು ಇರ್ತವೆ, ಪ್ರಿಂಟಿಂಗ್ ಮೀಡಿಯಾ ಇರುತ್ತೆ, ಪ್ರೂಫ್ ರೀಡ್ ಮಾಡೋದಕ್ಕೆ ಅಂತಾನೆ ಒಂದು ಟೀಮ್ ಇರುತ್ತೆ, ಎಲ್ಲ ಎಜುಕೇಟೆಡ್ ಜರ್ನಲಿಸಮ್ ಮಾಡಿರೋರನ್ನ ತಗೊಂಡಿರ್ತಾರೆ. ಪ್ರಿಂಟ್ ಆಗಿ ಬರುತ್ತೆ, ನಾವ್ ಏನ್ ಓದ್ತೀವೋ ಇಂಥ ಹೋಟ್ಲಲ್ಲಿ ಇದು ಇಡ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಅದು ಅವ್ರು ಚೆಕ್ ಮಾಡಿ ಹಾಕಿರ್ತಾರೆ. ಅವ್ರೇನು ಯಾರ ಹತ್ರನೂ 2,000 ರೂಪಾಯಿ ತಗೊಂಡ್ಬಿಟ್ಟು ಹಾಕಿರೋದಿಲ್ಲ. ಈ ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡ್ತಾರೆ, ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ಕೊಂಡು ಅವ್ರನ್ನ ಹುಡುಕ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಕಾಂಪ್ರಮೈಸ್ ಅಂತ ಕರೀತಾರೆ ಬೇರೆ ಬೇರೆ ಲ್ಯಾಂಗ್ವೇಜ್. ಕಾಂಪ್ರಮೈಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಇವು ನೆಗೆಟಿವ್ ಆಗಿ ಮಾತಾಡ್ತಾರೆ ಕರೆಯೋದು, ಅವ್ರಿಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮಥಿಂಗ್ ನೋಡ್ಕೊಳೋದು, ಆ ಥರ ಮಾಡಲಿ ಅಂತ ಒಂದು ತುಂಬ ಜನ ಇದ್ದಾರೆ. ಅವ್ರ ಜೀವನ ಮಾಡ್ಬೇಕಾದ್ರೆ ಅವ್ರು ಒಂದು ಬದುಕು ಕಟ್ಕೋಬೇಕು, ಅವ್ರು ಈ ಥರ ಕಟ್ಕೊಂಡಿರ್ತಾರೆ. ನಾವು ಅದ್ರ ಬಗ್ಗೆ ಇಷ್ಟು ದೊಡ್ಡ ನಾವು ಮಾಲಲ್ಲಿ ಇವನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್. ಸೊ ನೀವೆಲ್ಲ ತುಂಬ ಪಾಸಿಟಿವ್ ಆಗಿದ್ದೀರಾ. ಮೀಡಿಯಾದವರು ನನಗೆ ಗೊತ್ತಿರೋಂಗೆ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ರಿಲೀಸ್ ಆಗಿದ್ದಾಗಿಂದ ನಮ್ಮ ಧನಂಜಯ ಅವರು ಹೇಳೋರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಜರ್ನಲಿಸ್ಟ್ಗಳೆಲ್ಲ ಬರೀತಾ ಇದ್ದಾರೆ, ಫೋನ್ ಮಾಡೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಅಷ್ಟೆಲ್ಲ ಹೇಳಿದ್ಮೇಲೆ ಆಯ್ತಲ್ಲ, ಸರ್ಟಿಫೈಡ್ ಆಗಿರೋದ್ರೆ ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಅಂದಮೇಲೆ ನಾವು ಯಾಕೆ ನೆಗೆಟಿವ್ ಆಗಿ 5% ಮಾತಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಸರ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ನನ್ನ ಮೊದಲನೇ ಸಿನಿಮಾ ಸಕ್ಸಸ್ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ತೆ. ಮದರ್ ಪ್ರಾಮಿಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಿನಿಮಾ. ಈ ಸಿನಿಮಾ ತುಂಬ ಇಷ್ಟಪಟ್ಟು ರಿಲೀಸ್ ಮಾಡಿದ್ದು. ಭಾಳ ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಇದು ನಾನು ನೋಡಿದ ದಿನ ತುಂಬ ಡಿಸ್ಕಷನ್ ಮಾಡಿದ್ವಿ ನಾವು, ಧನಂಜಯ್ ಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲರೂ ಸಹ. ಯಾಕಂದರೆ ನೋಡಿದಾಗ ತುಂಬ ಎಕ್ಸೈಟ್ ಆಗಿದೆ. ಅಂದರೆ ಒಂದು ಹೊಸ ಪ್ರಯತ್ನ, ಎಲ್ಲರೂ ಹೊಸಬರು. ಇಲ್ಲಿ ನೀವು ನೋಡಿದ್ರೆ 36 ಜನ ಏನಿದ್ರೆ 36 ಜನನು ಸಿನಿಮಾದಲ್ಲಿ ಹೀರೋ, ಅಷ್ಟು ಜನ ಕ್ಯಾರೆಕ್ಟರ್, ಯಾರನ್ನು ಹೀರೋ ಅಂತಿಲ್ಲ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರೆ. ನಾನಂತೂ ಪರ್ಸ್ನಲ್ ತುಂಬ ಎಂಜಾಯ್ ಮಾಡಿದೆ. ತುಂಬ ಜನ ನೋಡೋರು ಸಹ ಎಂಜಾಯ್ ಮಾಡಿ ಹೇಳಿದ್ರು ತುಂಬ ಇಷ್ಟಪಟ್ಟಿದ್ದೀವಿ ಅಂತ. ಕೆಲವ್ರಿಗೆ ಇಷ್ಟ ಆಗಿರೋರು ಓಕೆ, ಬಟ್ ಪರ್ಸ್ನಲಿ ಐ ಲವ್ ದಿಸ್ ಮೂವಿ. ಇವತ್ತು ಟುಡೇ ನಾನು ರಿಲೀಸ್ಗಿಂತ ಮುಂಚೆ ನಾನು ಏನು ಫೀಲ್ ಇತ್ತು ನನಗೆ, ಇವತ್ತು ಸಹ ನನಗೆ ಅದೇ ಇದೆ. ಸೊ ನಾನು ಬರೋದಕ್ಕಿಂತ ಮುಂಚೆ ಏನೋ ಮಾತಾಡ್ತಿದ್ದಾಗ ಸರ್ ಹೇಳಿದ್ರು, ನೆಕ್ಸ್ಟ್ ಸಿನಿಮಾ ಮೇಲೆ ಸರ್ ಏನೋ ಮಾಡಲ್ಲ, ಇದು ಲಾಸ್ಟ್ ಸಿನಿಮಾ ಹೇಳಿದ್ರು ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ, ಈಗ ಡಾಲಿ ಸಿನಿಮಾ ಪಿಕ್ಚರ್ಸಿಂದ ಬಂದಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ ನೋಡಿ, ಇಟ್ಸ್ ನಾಟ್ ಎ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ. ಪ್ರತಿಯೊಂದೂ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಎಕ್ಸ್ಪೆರಿಮೆಂಟಲ್ಲಿ ಪ್ರತಿಯೊಂದರಲ್ಲೂ ಕೆಲವೊಂದರಲ್ಲಿ ತುಂಬ ದೊಡ್ಡ ಯಶಸ್ಸು ಕಾಣ್ತಾ ಇರ್ಬೋದು, ಬಟ್ ಮುಂದಿನ ಬರುತ್ತೆ. ನಾನು ಸರ್ಗೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಅವ್ರು ಪಡೋ ಶ್ರಮಕ್ಕಾಗಲಿ ಒಂದು ಇದಕ್ಕಾಗಲಿ ಒಂದು ಅದ್ಭುತವಾದಂಥ ಯಶಸ್ಸು ಅಂತ 100% ನೋಡ್ತಾರೆ. ನೀವು ನಿಲ್ಲಿಸ್ಬೇಡಿ ಸರ್, ಯಾಕೆ ಅಂತಂದರೆ ನಿಮ್ಮಲ್ಲಿ ಒಂದು ಆ ಸ್ಕ್ರಿಪ್ಟ್ನ ಜಡ್ಜ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದು ಕೆಲವು ನಿರ್ಮಾಪಕರು ಮಾತ್ರ ಇರುತ್ತೆ, ಅದು ನಿಮ್ಮಲ್ಲಿದೆ. ಪ್ಲೀಸ್ ಕಂಟಿನ್ಯೂ, ವಿ ಆರ್ ಆಲ್ ವಿತ್ ಯು ಅಂತ ನಾನು ಹೇಳ್ತೀನಿ ಸರ್. ಗುಡ್ ಗೋಯಿಂಗ್ ಗುಡ್ ಇದೆ ನಾಳೆ ಇದೆ ಸ್ಕ್ರೀನ್ಸ್ ಎಲ್ಲ ಇದೆ, ನಥಿಂಗ್ ಟು. ಈಗ ಸರ್ ಹೇಳ್ದಂಗೆ ಬಡವ ರಾಸ್ಕಲ್ನಿಂದ ಇಟ್ಕೊಂಡು ಮದರ್ ಪ್ರಾಮಿಸ್ ರಿಲೀಸ್ ಮಾಡಿರುವಂಥ ಅಷ್ಟು ಸಿನಿಮಾಗಳಲ್ಲಿ ಯಾವ ಸಿನಿಮಾ ನಿಮ್ಗೆ ಹೆಚ್ಚು ನಿಮ್ಮ ಬ್ಯಾಂಕ್ ಅಕೌಂಟ್ನ ಜಾಸ್ತಿ ಮಾಡಿದೆ, ಬ್ಯಾಂಕ್ ಅಕೌಂಟ್ ತುಂಬಿಸಿದೆ? ಇಲ್ಲ, ಫಸ್ಟ್ ಸಿನಿಮಾ ಬಡವ ರಾಸ್ಕಲ್, ಹೆಡ್ ಬುಷ್, ಟಗರುಪಲ್ಯ. ಅಂದರೆ ಆ ಥರ ನೋಡಿದ್ರೆ ಎಲ್ಲೋ ಒಂದು 2 ಸಿನಿಮಾ ಅಷ್ಟೇ ನಮಗೆ ಒಂದು ಸ್ವಲ್ಪ ಅಂದರೆ ವರ್ಕೌಟ್ ಆಗ್ದಲೇ ಇರೋದು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ ಸಿನಿಮಾಗಳು ನಮಗೆ ಸೇಫ್ ಮಾಡಿದ್ದಾರೆ, ಒಂದು ಮಟ್ಟಿಗೆ ಲಾಭ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಕ್ಸಸ್ಫುಲ್ ಸಿನಿಮಾ ಅಂತ ಕೇಳೋದು. ಅಂದರೆ ನೀವು 1 ರೂಪಾಯಿ ಹಾಕಿ 10 ರೂಪಾಯಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ, ಅಥವಾ 10 ರೂಪಾಯಿ ಹಾಕಿ 100 ರೂಪಾಯಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ. 1 ರೂಪಾಯಿ ಹಾಕಿ 1.5 ರೂಪಾಯಿ ಮಾಡಿದ್ರೂ ಅದು ಸಕ್ಸಸ್ಫುಲ್ ಸಿನಿಮಾ, ಸಕ್ಸಸ್ಫುಲ್ ವ್ಯಾಪಾರ. ಆ ಥರ ನಮಗೆ ಭಾಳ ಚೆನ್ನಾಗಿದೆ ಟಗರುಪಲ್ಯ ಅಂತ ಹೇಳೋದು ಎಲ್ಲ ಸಿನಿಮಾಗಳು. ಬಡವ ರಾಸ್ಕಲ್, ಹೆಡ್ ಬುಷ್ ಎಲ್ಲ ನಾನೇ ಲೀಡ್ ಆಗಿದ್ದಿದ್ದಲ್ಲ, ಅವೆಲ್ಲ ಸಖತ್ ಓಪನಿಂಗ್ ಸಿನಿಮಾ.